ರಾಜ್ಯಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಚರ್ಚೆ ಆಗ್ತಾ ಇದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಚರ್ಚೆ ಆಗ್ತಾ ಇದೆ. ಇನ್ನು ಒಂದು ವಿಧೇಯಕದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಂದರೆ ಏನು ಅವರ ಅಜೆಂಡಾ ಅಂದರೆ ಅವರ ವಾದ ಇಷ್ಟೇ, ಹೊಸ ಬಿಲ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಒಂದು ಕಡೆ ಈಗ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಟಾಸ್ಕ್ ಫೋರ್ಸ್ಗಳಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ. ದೇಶದ ಯುವಕರು ಸರ್ಕಾರವನ್ನು ಮಣಿಸಿದ್ದಾರೆ. ಅಂದರೆ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರಲ್ಲ, ಅದು ವಿದ್ಯಾರ್ಥಿಗಳ ಒಂದು ಬಲ ಪ್ರದರ್ಶನದಿಂದ ಪ್ರಧಾನಿ ಮೋದಿ, ಅಮಿತ್ ಶಾ ಇವರೆಲ್ಲ ಈ ರೀತಿಯಾದಂಥ ಬಿಲ್ಲನ್ನು ತರ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ವಿಧೇಯಕ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಈ ರೀತಿಯಾದಂತಹ ವಿಧೇಯಕದಿಂದ ಪ್ರಯೋಜನ ಇಲ್ಲ, ಹೊಸ ಬಿಲ್ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾದ. ಟಾಸ್ಕ್ ಫೋರ್ಸ್ಗಳಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧವೂ ಕೂಡ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಂದರೆ ದೇಶದ ಯುವಕರು ಸರ್ಕಾರವನ್ನು ಮಣಿಸಿದ್ದಾರೆ. ಅಂದರೆ ಮೊನ್ನೆ ನೀಟ್ ವಿಚಾರದಲ್ಲಿ ಜಂತರ್ ಮಂತರ್ನಲ್ಲಿ ಒಂದು ಹೋರಾಟಗಳನ್ನು ಮಾಡಿದರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಹಾಗಾಗಿಯೇ ಆ ಒಂದು ಈ ದೇಶದ ಶಕ್ತಿಯೇ ವಿದ್ಯಾರ್ಥಿಗಳು, ಈ ದೇಶದ ಶಕ್ತಿಯೇ ಯೂತ್ಸ್ ಅನ್ನುವಂಥ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ಕಾರವನ್ನು ತಿವಿದಿದ್ದಾರೆ. ಹೊಸ ವಿಧೇಯಕ ಕಣ್ಣೊರೆಸುವ ತಂತ್ರ ಆಗಿದೆ. ಪರೀಕ್ಷಾ ಮಸೂದೆಯಿಂದ ಏನೂ ಬದಲಾವಣೆ ಆಗಲ್ಲ, ಮಸೂದೆಯಲ್ಲಿ ಅಂಕಿ ಅಂಶಗಳ ಬದಲಾವಣೆ ಮಾತ್ರ. ಆದರೆ ದೇಶದ ಯುವಕರು ಸರ್ಕಾರವನ್ನು ಮಣಿಸಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರವನ್ನು ಕಾಲೆಳೆದಿದ್ದಾರೆ. ರಾಜ್ಯಸಭೆಯಲ್ಲಿ ಪರೀಕ್ಷಾ ವಿಧೇಯಕದ ಮೇಲೆ ವಾಕ್ಸಮರ ಕೂಡ ನಡೀತು. ಇನ್ನು ಪರೀಕ್ಷಾ ಸುಧಾರಣೆಗೆ ಹೊಸ ಬಿಲ್ ಮತ್ತದು ವಿಪಕ್ಷಕ್ಕೆ ಈಗ ಅಸಮಾಧಾನ ವ್ಯಕ್ತವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯಿಂದಲೇ ಗೊತ್ತಾಗ್ತಾ ಇದೆ.